ಮಲಮಗಳ ಮೇಲೆಯೇ ಅತ್ಯಾಚಾರವೆಸಗಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಅಂಜನಪ್ಪ ಅಲಿಯಾಜ ಮಂಜಪ್ಪನನ್ನ ದಾವಣಗೆರೆ ಪೊಲೀಸರು ಬಂಧಿಸಿದ್ದಾರೆ. ಹರಿಹರ ತಾಲೂಕಿನ ಕುಣಿಬೆಳಕೆರೆ ಗ್ರಾಮ ಪಂಚಾಯತ್ ಸದಸ್ಯನಾಗಿರುವ ಅಂಜನಪ್ಪ ಫರ್ನಿಚರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಎರಡನೇ ಹೆಂಡತಿಯ ಜೊತೆ ವಾಸವಿದ್ದ. ನಿನ್ನೆ ಮನೆಯಲ್ಲಿ ಪತ್ನಿ ಇಲ್ಲದ ವೇಳೆ ಎರಡನೇ ಪತ್ನಿಯ ಮೊದಲ ಗಂಡನ ಮಗಳ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಹಾಗೂ ಬಾಲಕಿಗೆ ಬೆದರಿಸಿ ಗೋಡೆ ಮೇಲಿಂದ ಬಿದ್ದಿರೋದಾಗಿ ಸುಳ್ಳು ಹೇಳುವಂತೆ ತಾಕೀತು ಮಾಡಿದ್ದಾನೆ. ಆದರೆ ಅನುಮಾನ ಬಂದು ವಿಚಾರಣೆ ನಡೆಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯ ಮಹಿಳಾ ಠಾಣೆಯಲ್ಲಿ ಫೋಸ್ಕೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಇನ್ನು ಆರೋಪಿಯನ್ನ ಸ್ಥಳ ಪರಿಶೀಲನೆಗೆ ಕರೆದುಕೊಂಡು ಬಂದಾಗ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್. ತಂದೆಯೇ ಮಗಳ ಮೇಲೆ ಅತ್ಯಾಚಾರ ನಡೆಸಿರುವಂತಹದ್ದು. ಮಗಳ ಮೇಲೆ ಈ ರೀತಿ ಅತ್ಯಾಚಾರ ನಡೆಸಿರೋದು ಯಾವಾಗ ಪ್ರಕರಣ ಬೆಳಕಿಗೆ ಬಂತು? ಪವನ, ಇದು ಕಳೆದ 2 ದಿನಗಳಿಂದ ನಡೆದಂತ ಘಟನೆ. ಇದು ಮೊನ್ನೆ ಇವನು ಅಂಬಿಕಾ ಫರ್ನಿಚರ್ ಒಂದಲ್ಲಿ ಇಲ್ಲಿ ಕೆಲಸ ಮಾಡ್ತಾನೆ ದಾವಣಗೆರೆ ನಗರದಲ್ಲಿ. ಇವನು ಗ್ರಾಮ ಪಂಚಾಯತ್ ಸದಸ್ಯನೂ ಕೂಡ, ಈ ಕುಣಿಬೆಳಕೆರೆ ಗ್ರಾಮ ಪಂಚಾಯತ್ ಸದಸ್ಯನು. ಇವನು ಜನತೆಗೆ ಮಾದರಿಯಾಗಿದ್ದ ಸದಸ್ಯ. ತನ್ನ ಸಾಕು ಮಗಳ ಮೇಲೆ ಒಂದು ಪೈಶಾಚಿಕ ಕೃತ್ಯವನ್ನು ಮೆರೆದಿದ್ದಾನೆ. ಅಂದ್ರೆ ಅವ್ರ ಹೆಂಡತಿ ಕೆಲ್ಸಕ್ಕೆ ಹೋದ ಸಂದರ್ಭದಲ್ಲಿ ಮಗಳ ಮೇಲೆ ಒಂದು ಕ್ರೌರ್ಯವನ್ನ ಮೆರೆದಿದ್ದಾನೆ. ಈಗ ಬಾಲಕಿ ದಾವಣಗೆರೆಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಳೆ. ಬಾಲಕಿಗೆ ಇವತ್ತು ಶಸ್ತ್ರಚಿಕಿತ್ಸೆಯನ್ನು ಸಹ ಮಾಡ್ತಾರೆ. ಅಷ್ಟು ಕ್ರೌರ್ಯವನ್ನ ಇದು ಮಾಡಿದ್ದಾನೆ. ಈಗ ಆರೋಪಿಯನ್ನು ಪೊಲೀಸರು ಬಂದು ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಓಕೆ, ಈ ಹಿನ್ನೆಲೆಯಲ್ಲಿ ಈಗ ಬಾಲಕಿಯ ಸ್ಥಿತಿ ಹೇಗಿದೆ? ಯಾಕೆಂದ್ರೆ ಆಕೆ ಮೇಲೆ ಹಲ್ಲೆಯೂ ಆಗಿರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಆಕೆಗೆ ನೀಡಲಾಗ್ತಾ ಇದೆ? ಬಾಲಕಿಯನ್ನು ದಾವಣಗೆರೆ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನಮಗೆ ಮಹಿಳಾ ಮತ್ತು ಮಕ್ಕಳ ಸಂರಕ್ಷಣಾಧಿಕಾರಿ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟರು. ಅಂದ್ರೆ ಬಾಲಕಿಗೆ ತೀವ್ರ ರಕ್ತಸ್ರಾವ ಆಗಿದೆ. ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಅಂದ್ರೆ ಅವತ್ತು ಘಟನೆ ನಡೆದ ರಾತ್ರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದೆ. ಬಾಲಕಿ ಏನೂ ಆಗ್ತಿರ್ಲಿಲ್ಲ. ಆ ನಂತರ ಒಂದು ದಿನ ಬಿಟ್ಟು ಕರ್ಕೊಂಡು ಹೋಗೋದ್ರಿಂದ ಬಾಲಕಿ ತೀವ್ರ ಅಸ್ವಸ್ಥಳಾಗಿದ್ದಾಳೆ. ಖಾಸಗಿ ಆಸ್ಪತ್ರೆ ದಾಖಲಿಸ್ಬಿಟ್ಟು ಆಕೆಗೆ ಇವತ್ತೊಂದು ಸಣ್ಣ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ಆ ನಂತರ ಇನ್ನೂ ಒಂದು 8 ದಿನಗಳ ಕಾಲ ಬಾಲಕಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ಬಿಟ್ಟು ಸದ್ಯಕ್ಕೆ ಯಾವುದೇ ಅಪಾಯ ಇಲ್ಲ ಅಂದ್ಬಿಟ್ಟು ವೈದ್ಯರು ತಿಳಿಸ್ತಾ ಇದ್ದಾರೆ. ಧನ್ಯವಾದ ವರದರಾಜ್ ನಿಮ್ಮೆಲ್ಲ ಮಾಹಿತಿಗೆ.